ಮೋದಿ ಸರ್ಕಾರ ಏನು ಕಡಿಮೆ ಮಾಡಿಲ್ಲ, ಜಾಸ್ತಿನೇ ಮಾಡಿದೆ. ಮೋದಿ ಸರ್ಕಾರ ಜಾಸ್ತಿ ಮಾಡಿರೋದ್ರ ಬಗ್ಗೆ ಚರ್ಚೆ ಆಗಬೇಕು ಎನ್ನುವ ಮೂಲಕ ಮುಖ್ಯಮಂತ್ರಿ ಸಲಹೆಗಾರ ಶಾಸಕ ಬಿಆರ್ ಪಾಟೀಲ್ ಅವರು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಸಮರ್ಥಿಸಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಾಗ ಚರ್ಚೆ ಆಗಿಲ್ಲ. ಮೋದಿ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆಯೂ ಕೂಡ ಮಾತನಾಡಬೇಕು ಅಲ್ವಾ? ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರ ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಮಾತನಾಡ್ತೇನೆ ಎಂದರು. ಇದೇ ವೇಳೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ರೈತರಿಂದ ವಿಮೆ ಕಟ್ಟಿಸಿಕೊಂಡು ಅದಾನಿ ಕಂಪನಿ ಲೂಟಿ ಮಾಡುತ್ತಿದ್ದಾರೆ. ಬೆಳೆ ವಿಮೆ ಕಂಪನಿಗಳು ಮನಸ್ಸಿಗೆ ಬಂದ ಹಾಗೆ ಕೊಡ್ತಿದ್ದವು. ಬೆಳೆ ವಿಮೆ ಸಂಬಂಧಿಸಿದಂತೆ ಕಂದಾಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೆ. ಹಾಗಾಗಿ ಈ ಬಾರಿ ಆಳಂದ್ ತಾಲೂಕಿನಲ್ಲಿ ರೈತರಿಗೆ ಅತಿ ಹೆಚ್ಚು ವಿಮೆ ಬಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ 185 ಕೋಟಿ ಬೆಳೆ ವಿಮೆ ಪರಿಹಾರ ಬಂದಿದೆ. ಆಳಂದ್ ತಾಲೂಕಿಗೆ 82 ಕೋಟಿ 88 ಲಕ್ಷ ಬಂದಿದೆ. ಇದು ನಮ್ಮ ಪ್ರಯತ್ನದ ಫಲದಿಂದ ರೈತರಿಗೆ ಸಿಕ್ಕ ಪರಿಹಾರ. ಇದು ಕ್ಲೈಮ್ ಆದ ಮೇಲೆ ಕಂಪನಿಯವರು ಕಾಲ್ಕಿತ್ಕೊಂಡು ಹೋಗಿದ್ದಾರೆ. ಇವಾಗ ಇಪ್ಕೋ ಕಂಪನಿ ಬಂದಿದೆ. ಅದರ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಉದ್ದು, ಹೆಸರು, ಸೋಯಾಬೀನ್ ಬೆಳೆ ವಿಮೆ ಪರಿಹಾರ ಬಂದಿಲ್ಲ. ಉದ್ದು ಹೆಸರಿಗೆ ಯಾಕೆ ಪರಿಹಾರ ಕೊಟ್ಟಿಲ್ಲ ಅಂತ ಗೊತ್ತಾಗ್ತಿಲ್ಲ. ಆಳಂದ್ ತಾಲೂಕಿನ 13 ಮತ್ತು ಖಜೂರಿ ಗ್ರಾಮದ ರೈತರಿಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ. ಅಕ್ಕಪಕ್ಕದ ಪಂಚಾಯಿತಿ ಊರಿನ ರೈತರಿಗೆ ಪರಿಹಾರ ಬಂದಿದೆ. ಅಧಿಕಾರಿಗಳನ್ನ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಿದ್ದಾರೆ. ಅಧಿಕಾರಿಗಳನ್ನ ಬಿಡೋದಿಲ್ಲ, ನಾನು ಮಣಿಸ್ತೇನೆ. ಸರ್ಕಾರವೇ ಬರಗಾಲ ಅಂತ ಘೋಷಣೆ ಮಾಡಿದ್ರೂ ವಿಮೆ ಪರಿಹಾರ ಸಿಕ್ಕಿಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಕ್ಷರ ಆವಿಷ್ಕಾರ ಯೋಜನೆ ಕುರಿತು ಮಾತನಾಡಿದ ಅವರು, ಅಕ್ಷರ ಆವಿಷ್ಕಾರ ಯಾರು ತಂದಿದ್ದಾರೋ ಏನೂ ಗೊತ್ತಿಲ್ಲ. ನಮ್ಮ ಶಾಸಕರನ್ನ ಯಾರನ್ನೂ ಕೇಳಿಲ್ಲ, ಏನಿಲ್ಲ. ಇವಾಗ ಅಕ್ಷರ ಆವಿಷ್ಕಾರ ಜಾರಿಗೆ ತಂದಿದ್ದಾರೆ. ಅಕ್ಷರ ಆವಿಷ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರು ಬೀದಿಗೆ ಬರ್ತಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಚುನಾವಣೆ ಸಂದರ್ಭದಲ್ಲಿ ಬಹಳ ಸಹಾಯ ಮಾಡಿದ್ದಾರೆ. ಈ ವಿಚಾರ ನಾನು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡ್ತೇನೆ. ಅಂಗನವಾಡಿ ಕಾರ್ಯಕರ್ತರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ. ಕರೆದು ಅವರಿಗೆ ತಾಕೀತು ಕೊಟ್ಟು ಅವರಿಗೆ ಬೆನ್ನತ್ತಿ ಪ್ರಯತ್ನ ಪಟ್ಟಿದ್ದಕ್ಕೆ ನಮ್ಮ ತಾಲೂಕಿಗೆ, ನಮ್ಮ ಆಳಂದ್ ತಾಲೂಕಿಗೆ ಭಾಳ ದೊಡ್ಡ ಫಲ ಸಿಕ್ಕಿದೆ. ಇಲ್ಲದಿದ್ದರೆ ಪ್ರತಿ ವರ್ಷ ರೈತರಿಂದ ಮತ್ತು ಸರ್ಕಾರದಿಂದ ಪ್ರೀಮಿಯಂ ಕಟ್ಕೊಂಡು ಅದಾನಿ ಕಂಪನಿ ಅವರು ಲೂಟಿ ಮಾಡ್ತಾಯಿದ್ರು. ಆ ಲೂಟಿಯನ್ನು ನಿಲ್ಲಿಸೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಅದು ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ. ಅದಕ್ಕೆ ನಾನು ನಮ್ಮ ಕಂದಾಯ ಅಧಿಕಾರಿಗಳಿಗೆ ಮತ್ತು ಕೃಷಿ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಭಾಳ ಮುಖ್ಯವಾಗಿ ಮೆಕ್ಯಾನಿಸಮ್ ಇದೆ. ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ನಮ್ಮ ರೈತರಿಗೆ ಬೆಳೆ ವಿಮೆ ಪರಿಹಾರ ಸಿಗಲ್ಲ. ಸರಿಯಾದ ದಿಕ್ಕಿನಲ್ಲಿ ನಮ್ಮ ರೈತರು ಲಾಭ ಪಡಬೇಕಾಗಿದ್ದರೆ ಅಧಿಕಾರಿಗಳು ವಾಸ್ತವಿಕವಾಗಿ ಹೊಲಗಳಿಗೆ ಹೋಗಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿ, ಲೋಕಲೈಸ್ ಮಾಡಿ, ಮಿಟ್ಟರ್ ಮಾಡಿ ಎಲ್ಲ ಮಾಡಿದರೆ ಪರಿಹಾರ ಸಿಗ್ತಾ ಅನ್ನೋದಕ್ಕೆ ಇದಕ್ಕೊಂದು ದೃಷ್ಟಾಂತ. ಈಗೇನು ಆಳಂದ್ ತಾಲೂಕಿನಲ್ಲಿ ಒಟ್ಟು ನಾನು ತಮಗೆ ಹೇಳಬೇಕಾದ್ರೆ ಜಿಲ್ಲೆಯಲ್ಲಿ 185 ಕೋಟಿ ರೂಪಾಯಿ 185 ಕೋಟಿ ರೂಪಾಯಿ ಪರಿಹಾರ ಬಂದಿದೆ, ಬೆಳೆ ವಿಮೆ ಪರಿಹಾರ. ಅದರಲ್ಲಿ ಆಳಂದ್ ತಾಲೂಕಿಗೆ 82 ಕೋಟಿ 88 ಲಕ್ಷ 47,205. ಒಟ್ಟು ಜಿಲ್ಲೆಗೆ ಬಂದದ್ದು 185 ಕೋಟಿ. ಆಳಂದಕ್ಕೆ ಬಂದದ್ದು 82 ಕೋಟಿ 88 ಲಕ್ಷ 97,205. ಇದು ನಾವು ಪ್ರಯತ್ನದ ಫಲದಿಂದ ನಮಗೆ ಸಿಕ್ಕಂಥ ಪರಿಹಾರ. ಇದು ಕ್ಲೇಮ್ ಮಾಡಿದ ಮೇಲೆ ಈ ಸಲ ಆ ಕಂಪನಿಯವರು ಕಾಲು ಕಿತ್ಕೊಂಡು ಹೋಗಿದ್ದಾರೆ. ಹಿಂದೆ ಲೂಟಿ ಮಾಡೋದನ್ನು ನಾನು ತಡೆಗಟ್ಟಿದ ಮೇಲೆ, ಅವರು ಇವತ್ತು ಲೂಟಿ ಮಾಡೋದನ್ನು ತಡೆಗಟ್ಟಿದ ಮೇಲೆ ಅವರು ಕಾಲು ಕಿತ್ಕೊಂಡು ಈ ಕಂಪನಿಯವರು ಹೋಗಿದ್ದಾರೆ. ಇಫ್ಕೋ ಕಂಪನಿ ಬಂದಿದೆ. ಇಫ್ಕೋ ಮೇಲೆ ನಮಗೆ ವಿಶ್ವಾಸ ಇದೆ. ಅದು ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರ್ತಕ್ಕಂಥ ಒಂದು ಸಂಸ್ಥೆ. ಅವರು ಲೂಟಿ ಮಾಡಲ್ಲ, ಮೋಸ ಮಾಡಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ.
ಯೂನಿವರ್ಸಲ್ ಸೋಂಪು ಅದಾನಿದು ಯೂನಿವರ್ಸಲ್ ಸೋಂಪು, ಅದು ಬೀದರ್ಗೆ ಮತ್ತೆ ಯೂನಿವರ್ಸಲ್ ಸೋಂಪು ತೊಗೊಂಡಿದ್ದಾನೆ ಈ ಸಲ. ಇಲ್ಲಿ ಕಲಬುರಗಿ ಬಿಟ್ಟು ಅಲ್ಲಿ ಹೋಗಿದ್ದಾನೆ. ಮೊದಲು ಅಲ್ಲಿ ಇತ್ತು, ಇಲ್ಲಿತ್ತು, ಈಗ ಕಲಬುರಗಿ ಬಿಟ್ಟು ಅವನು ಬೀದರ್ ಹಿಡಿದಿದ್ದಾನೆ. ಇದರಲ್ಲಿ ಒಟ್ಟು ರೈತರಿಂದ ಮತ್ತು ಸರ್ಕಾರದಿಂದ ಪ್ರೀಮಿಯಂ ಕಟ್ಟಿದ್ದು 160 ಕೋಟಿ. ಈ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟು 58 ಲಕ್ಷ ಅಲ್ಲ, 58 ಕೋಟಿ 13,57,232. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, 58 ಕೋಟಿ 13,57,232. ಇದು ಬೆಳೆ ಕಟಾವು ಪ್ರಯೋಗದಿಂದ ಬಂದದ್ದು. ಮಿಡ್ ಟರ್ಮ್ ಅಡ್ವರ್ಸಿಟಿ ಅಂತ ಮತ್ತೊಂದು ಬರ್ತದೆ, ಮಧ್ಯಂತರ ಪರಿಹಾರ. ಅದರಲ್ಲಿ 23 ಕೋಟಿ 77,14,949. ಲೋಕಲೈಸ್ಡ್ ಕೆಲಾಮಿಟಿಯಲ್ಲಿ 86,82,887 ರೂಪಾಯಿ. ಇದು ಪೋಸ್ಟ್ ಹಾರ್ವೆಸ್ಟಿಂಗು 10,91,646. ಈ ಥರ ನಾನು ಅವರಿಗೆ ಬೆನ್ನತ್ತಿ ತಾಕೀತು ಮಾಡಿ ಪ್ರಯತ್ನ ಪಟ್ಟಿದ್ದಕ್ಕೆ ನನಗೆ ಫಲ ಸಿಕ್ಕಿದೆ. ಅದಕ್ಕೆ ನಾನು ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದು ಪ್ರಯತ್ನ ಮುಂದುವರಿಬೇಕು. ಈ ಪ್ರಯತ್ನ ಮುಂದುವರಿಬೇಕು. ಇಲ್ಲಿದ್ದರೆ ಆ ಪ್ರೀಮಿಯಮ್ ಕಟ್ಟೋದ್ರಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ಇನ್ನೊಂದು ಲೋಪ ಆಗಿದೆ. ಉದ್ದು, ಹೆಸರು, ಸೂರ್ಯಕಾಂತಿ ಮತ್ತು ಸೋಯಾಬೀನ್ ಇವುಗಳಿಗೆ ಪ್ರೀಮಿಯಂ ಕಟ್ಟಿದ್ದು ನಮ್ಮ ರೈತರದ್ದು ಪರಿಹಾರ ಸಿಕ್ಕಿಲ್ಲ. ಇದು ಮತ್ತೊಂದು ಲೋಪ ಆಗಿದೆ. ಇದಕ್ಕೆ ನಾನು ಸರ್ಕಾರದ ಅಂದರೆ ನಮ್ಮ ಕೃಷಿ ಸಚಿವರಿಗೆ ನಾನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡ್ಕೋತೇನೆ. ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇನೆ. ಇದು ಯಾಕೆ ಉದ್ದು, ಹೆಸರು, ಸೂರ್ಯಕಾಂತಿ ಮತ್ತು ಸೋಯಾಬೀನ್ಗೆ ಪರಿಹಾರ ಬಂದಿಲ್ಲ? ಇದು ನನ್ನ ಆಗ್ರಹ ಇದೆ. ಅದಕ್ಕೆ ಪರಿಹಾರ ಕೊಡಿಸಲೇಬೇಕು. ಯಾಕಂದರೆ ಅದಕ್ಕೆ ಪ್ರೀಮಿಯಂ ಕಟ್ಸ್ಕೊಂಡಿದ್ದಾರೆ. ಈ ಥರ ಬದಲೂರು ಮತ್ತು ಖಜೂರಿಯಲ್ಲಿ ಪ್ರೀಮಿಯಮೇ ಬಂದಿಲ್ಲ, ಪರಿಹಾರ ಬಂದಿಲ್ಲ. ಹೋದ ಸಲನೂ ಕೂಡ 2 ಪಂಚಾಯತಿಗೆ ಬಂದಿರಲಿಲ್ಲ. ಒಂದು ಕಿಣಿ ಸುಲ್ತಾನು, ಕೊಡಲಂಗರ್ಗ. ಇದೇ ಜಿಲ್ಲಾಧಿಕಾರಿ ನಾವು ತಕರಾರು ಎತ್ತಿದ ಮೇಲೆ ಮೀಟಿಂಗ್ ಮಾಡಿ ಆ ಕಂಪನಿಯವ್ರಿಗೆ ಕರೆಸಿ ಮಾಡಿದ ಮೇಲೆ ಆ 2 ಪಂಚಾಯತಿಗಳಿಗೆ 16 ಕೋಟಿ ರೂಪಾಯಿ ಪರಿಹಾರ ಬಂತು. ಕಿಣಿ ಸುಲ್ತಾನು ಮತ್ತು ಕೊಡಲಂಗರ್ಗ. ಹೋದ ಸಲನೂ ಬಂದಿದ್ದಿಲ್ಲ. ಈ ಸಲನೂ ಕೂಡ ಬದಲೂರು ಖಜೂರಿಗೆ ಬಂದಿಲ್ಲ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಯಾಕೆ ಬಂದಿಲ್ಲ, ಕಾರಣ ಏನು, ಇಲ್ಲಿದ್ರೆ ನಾವು ಕನ್ಸ್ಯೂಮರ್ ಕೋರ್ಟಿಗೆ ಹೋಗೋಕ್ಕೆ ನಾವು ರೈತರಿಗೆ ಹೇಳಿದ್ದೀನಿ. ಕನ್ಸ್ಯೂಮರ್ ಕೋರ್ಟಲ್ಲಿ ಖಂಡಿತವಾಗಿ ನಮಗೆ ಜಯ ಸಿಗ್ತದೆ. ಅರೆ ಪಕ್ಕದ ಗ್ರಾಮ ಪಂಚಾಯತಲ್ಲಿ ಪರಿಹಾರ ಸಿಗ್ತದೆ, ಆದರೆ ಅದೇ ಪಕ್ಕದ ಪಂಚಾಯತಲ್ಲಿ ಸಿಗಲ್ಲ ಅಂದರೆ ಇದಕ್ಕೆ ಯಾವುದೂ ಮಾನದಂಡ ಆಧಾರ ಇಲ್ಲ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.